ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರೆಲ್ಲ KCET ಎಕ್ಸಾಮಿಗೆ ಅಪ್ಲೈ ಮಾಡಿದ್ದೀರಾ ಅವರೆಲ್ಲನೂ ಕೂಡ ಇನ್ನೂ ಕಡಿಮೆ ಟೈಮ್ ಇದೆ, ತುಂಬಾ ಚೆನ್ನಾಗಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ನಿಮಗೆ ಎಕ್ಸಾಮಿನೇಷನ್ದು ಟೈಮ್ ಟೇಬಲ್ ಆಲ್ರೆಡಿ ಗೊತ್ತಿರುತ್ತೆ. 23 ಮತ್ತು 24 ಏಪ್ರಿಲಲ್ಲಿ ಎಕ್ಸಾಮಿನೇಷನ್ ಇರೋ ಅಂಥದ್ದು. 23ನಲ್ಲಿ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಇದೆ. ಹಾಗೆ 24ಗೆ ಮ್ಯಾಥಮೆಟಿಕ್ಸು ಹಾಗೆ ಬಯಾಲಜಿ ಇದೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾದರೆ ಅಡ್ಮಿಟ್ ಕಾರ್ಡ್ ಯಾವಾಗ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಅಂದರೆ, ಅಡ್ಮಿಟ್ ಕಾರ್ಡ್ ಬಂದುಬಿಟ್ಟು ಏಪ್ರಿಲ್ 10ನೇ ತಾರೀಕಿಂದ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಸೊ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ KEA ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು ಲಿಂಕ್ ಬಿಟ್ಟಾಗ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಆದಷ್ಟು ಕಲರ್ ಪ್ರಿಂಟನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆ ಒಂದು ಅಡ್ಮಿಟ್ ಕಾರ್ಡಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಎಕ್ಸಾಮಿನೇಷನ್ಗೆ ಯಾವಾಗ ಹೋಗಬೇಕು, ನೆಕ್ಸ್ಟು ಯಾವ ರೀತಿಯಾಗಿ ಹೋಗಬೇಕು, ಏನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು, ಇದೆಲ್ಲನೂ ಕೂಡ ಆ ಒಂದು ಅಡ್ಮಿಟ್ ಕಾರ್ಡಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ. ನೆಕ್ಸ್ಟು KEA ಇದರಲ್ಲಿ ವೆಬ್ಸೈಟಲ್ಲಿ ನಿಮಗೆ ಸಿಲೆಬಸ್ ಇದೆ, ಏನು CETಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು. ಸೊ ಆ ಪ್ರತಿಯೊಂದು ಸಬ್ಜೆಕ್ಟನ್ನು ಕೂಡ ನೀವು PCMBದು ಸಿಲೆಬಸ್ ಇದೆಯಲ್ಲ, ಆ ಸಿಲೆಬಸ್ನ ನೋಡಿಕೊಂಡು ನೀವು ರೆಡಿ ಆಗಿ, ಆಗ ನಿಮಗೆ ಸ್ಕೋರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದರಲ್ಲಿ ಇರೋವಂಥ ಸಿಲೆಬಸ್ ಏನಿದೆ ಅದನ್ನಷ್ಟೇ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳೋ ಅಂಥದ್ದು. ಸೆಕೆಂಡ್ PUC ಬುಕ್ಕು ಮತ್ತು ಫಸ್ಟ್ PUC ಬುಕ್ ಏನಿದೆ ಟೆಕ್ಸ್ಟ್ ಬುಕ್ಕು, ಅದನ್ನು ಪೂರ್ತಿಯಾಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ. ನೀವು ಅದರಲ್ಲಿ ಪರ್ಫೆಕ್ಟ್ ಇದ್ದರೆ ಖಂಡಿತ CETನಲ್ಲಿ 150+ ಸ್ಕೋರ್ ಮಾಡ್ಬೋದು. ಅಷ್ಟು ಈಸಿ ಆಗುತ್ತೆ ನಿಮಗೆ. CETನಲ್ಲಿ ಆದಷ್ಟು ಬೇರೆ ಏನು ಎಕ್ಸ್ಟ್ರಾ ಕ್ವಶನ್ಸು ಕೇಳೋದು ತುಂಬ ಕಡಿಮೆ. ಓಕೆನಾ. ಆದಷ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಕ್ವಶನ್ಗಳನ್ನೇ ಕೇಳಿರ್ತಾರೆ. ನೀವು ಟೆಕ್ಸ್ಟ್ ಬುಕ್ನ ಪದೇ ಪದೇ ಓದ್ಬಿಟ್ಟು ಪರ್ಫೆಕ್ಟ್ ಆಗಿಬಿಟ್ಟಿದ್ದೀರಾ ಅಂತ ಅಂದರೆ ಖಂಡಿತ CETನಲ್ಲಿ ಸ್ಕೋರ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಈ ಒಂದು ಸ್ಟೇಜ್ ಏನಿದೆ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರೆಲ್ಲ ಸೆಕೆಂಡ್ PUCನಲ್ಲಿ ಏನು ಬರೀತಾ ಇದ್ದೀರಾ KCETನ, ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಇನ್ನು 1 ಮಂತು ಕೂತು ನೀಟಾಗಿ ಚೆನ್ನಾಗಿ ಓದ್ಕೊಳ್ಳಿ. ಸೊ ನಿಮ್ಮ ಲೈಫು ಮುಂದೆ ಚೆನ್ನಾಗಿರುತ್ತೆ. ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ನೀವು ಏನಕ್ಕೆ ಹೋಗಬೇಕು, ಯಾವ ಒಂದು ಕೋರ್ಸ್ನ ತೊಗೊಳ್ಬೇಕು ಅಂತ. ಆಗ ನಿಮಗೆ ಓದೋದಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ಗೆ ಹೋಗಬೇಕು ಅಂತ ಅಂದರೆ ನೀವು PCMBನ ಓದ್ಕೊಳ್ಬೇಕಾಗತ್ತೆ. ಅದೇ ಈಗ ಇಂಜಿನಿಯರಿಂಗಿಗೆ ಹೋಗಬೇಕು ಅಂತಂದರೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿರಬೇಕಾಗತ್ತೆ, ಬಯಾಲಜಿ ಬೇಕಾಗಿಲ್ಲ. ಈ ಥರ PCM ಅಷ್ಟು ಓದಿದ್ರೆ ಸಾಕಾಗತ್ತೆ. ಸೊ ಈ ಥರ ನೀವು ನೀಟಾಗಿ ಯಾವ ಒಂದು ಕೋರ್ಸಿಗೆ ಯಾವ ಸಬ್ಜೆಕ್ಟು ಬೇಕೋ ಅಷ್ಟನ್ನ ಓದಿದ್ರೆ ಖಂಡಿತ ನಿಮಗೆ ಆ ಒಂದು ರ್ಯಾಂಕಿಂಗ್ ಬರುತ್ತೆ. ಆ ಕೋರ್ಸಿಗೆ ಬೇಕಾಗಿರುವಂಥ ರ್ಯಾಂಕಿಂಗ್ ಬರುತ್ತೆ. ಸಪ್ರೇಟಾಗಿ ರ್ಯಾಂಕಿಂಗ್ ಇರುತ್ತೆ, ಇಂಜಿನಿಯರಿಂಗ್ ರ್ಯಾಂಕಿಂಗ್, ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವ ಕೋರ್ಸಿಗೆ ಹೋಗ್ಬೇಕಲ್ವ ಆ ಕೋರ್ಸಲ್ಲಿ ನಿಮಗೆ ಖಂಡಿತ ಚೆನ್ನಾಗಿ ರ್ಯಾಂಕಿಂಗ್ ಬರುತ್ತೆ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೀವು ಓದಬೇಕಾಗತ್ತೆ. ಓಕೆನಾ. ಸೊ KCET ರಿಲೇಟೆಡ್ ಮತ್ತು ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಸಿಗುತ್ತೆ. ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ PUCಯಿಂದನೇ ಎಕ್ಸ್ಟ್ರಾ ಜಾಸ್ತಿ ಕ್ವಶನ್ಸ್ನ ತೊಗೊಳ್ಳೋ ಅಂಥದ್ದು. 75% ಕ್ವಶನ್ಸ್ ಬಂದುಬಿಟ್ಟು ಸೆಕೆಂಡ್ PUನಲ್ಲಿ ಇರುತ್ತೆ. ಹಾಗಾಗಿ ಸೆಕೆಂಡ್ PU ಟೆಕ್ಸ್ಟ್ ಬುಕ್ ಏನಿದೆ ಅದನ್ನು ಮೊದಲು ಪರ್ಫೆಕ್ಟಾಗಿ, ಹಂಗಂತ ಫಸ್ಟ್ PUC ಟೆಕ್ಸ್ಟ್ ಬುಕ್ ಏನಿದೆ ಅದನ್ನು ನೀವು ಇಗ್ನೋರ್ ಮಾಡಿ ಅಂತ ಹೇಳ್ತಿಲ್ಲ. ಅದನ್ನು ಕೂಡ ತುಂಬ ಚೆನ್ನಾಗಿ ರೆಡಿ ಆದರೆ ಮಾತ್ರ ನಿಮಗೆ 150+ ಸ್ಕೋರ್ ಮಾಡೋದಕ್ಕೆ ಆಗೋವಂಥದ್ದು. ಸೊ ಆದಷ್ಟು ಚೆನ್ನಾಗಿ ಓದಿ. ಇದಿಷ್ಟು ಇವತ್ತಿನ ಮಾಹಿತಿ. ಇನ್ನೂ ಎಕ್ಸ್ಟ್ರಾ KCET ರಿಲೇಟೆಡ್ ಮಾಹಿತಿಗಳು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ಕೂಡ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಥ್ಯಾಂಕ್ ಯು.